ಡ್ರೆಸ್ ಎಂಗೇಜ್ಮೆಂಟಿಗೆ ಹಾಕೊಳ್ಳೋಣ ಅಂತ ಮಾಡೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತದ. ಭಾರಿ ಪ್ಯಾಶನ್ ಐತ್ ಬಿಡ. ನೋಡು ಇಬ್ರದು ಈಡು ಜೋಡು ಎಷ್ಟು ಚಂದ ಐತಿ. ಭಾರಿ ಚಂದ ಆಗೈತೆ. ಇದು ಯಾವಾಗ ಹೊಲ್ಸಿದೆ ಅಂತ ನಾನು ಒಂದು ಹೊಲ್ಸ್ಕೊಂತಿದ್ದೇನೆ. ಲೇ 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 ಅಲ್ಲ, ಮಾತಾಡಕ್ ಒಂದು ಇತಿಮಿತಿ ಬೇಡ. ನಾನು ಒಂದು ಹೊಲ್ಸ್ಕೊಂತಿದ್ದೆ ಅಂತಿಲ್ಲ, ನಿಂಗೆ ಏನು ಬಂದತಿ ಅಂತ ನಾನು ತೂ ತು 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 ಕೆಟ್ಟ ಸಂಯತಾಗ ಆಡ್ ಬಂದ್ರಿ. ಅದಲ್ಲ ಚಂದ ಕಾಣಿಸಂಗಿಲ್ಲದ. ನಿಮ್ಗೆ ಯಾಕ್ರಿ ಹೊಟ್ಟಿವ್ರಿ? ನನ್ನ ಮುಂದೆ ನೀವೇ ಏನು ಚಂದ ಕಾಣಿಸಂಗಿಲ್ಲ. ನಾನು ಹೆಂಗದೇನಿ, ನೀವು ಹೆಂಗದಿರಿ ನೋಡ್ರಿ. 30 ರೋಗ ಬಂದಾರಂಗ ಆ ತೆಲಿಗೆ ಮಪ್ಲರ್ ಸುತ್ಕೊಂಡು. ಅಯ್ಯೋ ಅಯ್ಯೋ ಅಯ್ಯೋ, ಫ್ಯಾಷನಾಗಿ ಇರೋಕ್ಕೆ ಬರಲ್ಲ ನಿಮಗೆ. ಅದೇನು ಅಂತ ನೀವು ಗಂಟು ಬಿದ್ದರೋ ಏನೋ. ನನಗೆ ಅವಾಗೆಲ್ಲ ನನಗೂ ಗೊತ್ತಾಗಲಿಲ್ಲ, ಮದುವೆ ಮಾಡ್ಕೊಂಡೆ. ಈಗ ಅನ್ನಿಸ್ತಾ ಐತಿ ಯಾವುದಾದ್ರೂ ಒಳ್ಳೆ ಹುಡುಗ ಸಿಕ್ತಿದ್ನೇನೋ ಅಂತ. ಅಲ್ಲ ಕಾಲ ಮಿಂಚೋಗೈತೆ ಬಿಡ್ರಿ, ಈಗ ಏನು ಮಾಡೋಕ್ಕಾಗಲ್ಲ. ಈಗೇನತ್ ನೋಡು, ಈಗೂ ಯಾವ್ದಾರ ಒಳ್ಳೆ ಹುಡುಗ ಸಿಗ್ತಾನ ಅಂತೇಳಿ. ಸುಮ್ಮನೆ ಇರ್ರಿ. ನಿಮ್ದೊಂದು ಕತ್ತಿ ಅತ್ತಾಗ ಯಾರು ಕೇಳಿಸ್ಕೊಂಡ್ರೆ ಏನು ಅನ್ನಂಗಿಲ್ಲ. ಏನೋ ಒಂದು ಅತ್ತಾಗ ನೀವು ಬಟ್ ಮಾತಾಡ್ಬೇಕು, ಮಾತಾಡ್ತೀರಷ್ಟೇ. ನೀನು ಅದನ್ನೇ ಮಾಡಿದ್ದೆ ನೋಡ್ರಿ ಹೆಂಗದಾಳ ನೋಡ್ರಿ. ಅಲ್ಲೋ ನೀನು ನೋಡು, ನೀನು ಹೆಂಗೆ ಕಾಣ್ತಾ ಇದ್ದಾಳ ಅಂತೇಳಿ. ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾಳ, ಎಷ್ಟು ಪ್ಯಾಶನ್ ಡ್ರೆಸ್ ಹಾಕೊಂಡಾಳ. ಇದಕ್ಕಂತಾರ ಪ್ಯಾಶನ್ ಸೆನ್ಸ್. ದೊಡ್ಡ ಮಂದಿ ಅಂದಾಗ ಹೆಂಗಿರ್ಬೇಕಂತೇಳಿ. ನಾಳೆ ಎಂಗೇಜ್ಮೆಂಟ್ನಾಗ ಇದನ್ನ ಹಾಕೊಂಡ್ಬಿಟ್ಲಂದ್ರೆ ಎಲ್ಲರೂ ಈಕಿನ ನೋಡ್ಬೇಕು, ಅಷ್ಟು ಚಂದ ಕಾಣ್ತಾ ಆಯ್ತದ. ನಮ್ಮ ದೊಡ್ಡ ಸೊಸಿ ನೋಡಿದ್ರೆ ಎಂಗೇಜ್ಮೆಂಟ್ನಾಗ ಮಿಂಚುತ್ತಿರ್ತಾಳ. ಇನ್ನು ಆಕಿ ಯಾವ ಅವತಾರದಾಗಿರ್ತಾಳ ದೇವ್ರಿಗೆ ಗೊತ್ತು. ನನ್ನೇ ತೊಗೊಂಡಿದ್ವಿ, ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಅದು ಬೇರೆ ಮಾತು. ಇಷ್ಟು ಪ್ಯಾಶನ್ನಾಗ ಇದಾಳಿಕಿ. ಅದು ಎಲ್ಲಿ ಹಳ್ಳಿ ಹುಮ್ರಂಗೆ ರೆಡಿ ಹಾಕೊಂಡು ನಿಂದಿರ್ತತೆ ಏನಾತಾಗ. ಅವ ನನಗೆ ನಿಜವಾಗ್ಲೂ ಇದು ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ? ಹ್ಞೂನವ, ಹಳ್ಳಿ ಉಂಬ್ರಂಗ ಅಂತೀಯಲ್ಲವ ನೀನು. ಅಲ್ವೇ, ಸಾವಿರಾರು ರೂಪಾಯಿ ಬಡ್ದು ಆ ಥರ ಸೀರೆ ತೊಗೊಂತೀರಿ. ಅದನ್ನ ಬಿಟ್ಟು ಈ ಥರದ್ದು ಹಾಕೊಂಡು ನಿಂತಾಳಿಕೆ. ಒಂದು ಶುಭ ಕಾರ್ಯ, ಮದುವೆ ಮುಂಜಿ ಕುಬ್ಸ ಅಥವಾ ಪೂಜೆ ಮನೆ ಒಳಗೆ ಏನಾರ ಒಂದು ಫಂಕ್ಷನ್ ಇದ್ದಾಗ ಇಂಥ ಟೈಮ್ನಾಗ ಚೆನ್ನಾಗಿ ಸೀರೆ ಉಟ್ಟು ಬೇತಾಲ್ ಸೆಟ್, ಆಮೇಲೆ ಸೊಂಟದ ಪಟ್ಟಿ, ಗ್ರ್ಯಾಂಡ್ ಅಷ್ಟು ಜುವೆಲ್ಸ್ ಹಾಕ್ಕೊಂಡು ಏನು ಕೈಗೆ ತುಂಬ ತೋಡೆ ಬಿಲ್ವಾರ್ ಪಾಟ್ಲಿ, ಅದು ಬೇಡ ಹೋಗ್ಲಿ. ಫ್ಯಾಷನ್ ಬಳಿ ಅಷ್ಟದಾವ ಈ ಕಡೆ. ಬಂಗಾರದು 2-3 ನೆಕ್ಲೆಸ್ ಅದಾವು, ಆಮೇಲೆ ಲಾಂಗ್ ಹಾರ ಅದಾವು. ಈಗ ಈ ಡ್ರೆಸ್ನಾಗ ಅವನ್ನೆಲ್ಲ ಹಾಕೊಳಕತ್ತ ಆಗಲ್ಲ, ಚೆನ್ನಾಗಿ ಕಾಣಿಸಲ್ಲ. ಹೌದಾ? ಅದಕ್ಕೆ ಬಂಗಾರದ್ದು ಯಾವ ಹಾಕೊಳ್ಳಲ್ಲ. ಮತ್ತು ಅವನ್ನೆಲ್ಲ ತೊಗೊಂಡಿದ್ದಕ್ಕೆ ಅಂತ ಕೇಳ್ತಾ ಇದ್ದೀನಿ ನಾನು. ನಮ್ಮಂತಾರ ಏನು ಹಾಕ್ಕೊಳ್ಳಿಲ್ಲ ಅಂದ್ರು ಜನ ಏನಂತಾರ ಗೊತ್ತನ? ಅಯ್ಯೋ ಅವ್ರಿಗೇನು ಕಡಿಮೆಪ್ಪ, ಎಲ್ಲ ಐತಿ, ಪ್ಯಾಶನ್ ಹಂಗೆ ಬಿಟ್ಟಿರ್ತಾರ ಆರಾಮಾಗಿ ಅಂತಾರ. ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ತಮ್ಮ ಹತ್ರ ಇರೋದನ್ನ ಹಾಕ್ಕೊಂತಾರ. ಕೆಲವೊಬ್ರು ಅವ್ರು ಅದನ್ನ ದೊಡ್ಡ ಪ್ರಮಾಣದೊಳಗೆ ಏನಾರ ಬಂಗಾರ ತಗೊಂಡ್ರೆ ಅಷ್ಟೇನು ಬಂಗಾರ ದಿಕ್ಕಿ ಕಡೆ ಇದ್ದ ತಾಸಿದಿರ್ಬೇಕು ಬಿಡ ಅಂತಾರ, ಗೊತ್ತನ? ಆಮೇಲೆ ಇನ್ನು ಕೆಲವರು ಅಲ್ಲ ಐಟ್ ಹಾಕೊಂಬರ್ಬಾರ್ದನ ಅಂತಾರ. ಅವ್ರಿಗೋಸ್ಕರ ನಾವು ಬದುಕಕ್ಕತ್ತಲ್ಲ, ನಮಗೆ ಹೆಂಗೆ ಬೇಕಂಗೆ ನಾವು ಬದುಕಬೇಕು. ಈಗ ನೋಡಿ ನಾನು ಸ್ಟೋನ್ ಹಾಕೊಂಡೇನಿ, ಹೌದಿಲ್ಲ? ಹಂಗೆ ನನಗಂತೂ ನನ್ನ ಸೊಸೈಟಿ ಈ ಡ್ರೆಸ್ ಭಾಳ ಇಷ್ಟ ಆಗೈತಿ, ಇದು ಚಂದ ಐತೆ ಅಷ್ಟೇ. ಹೌದು ರೀ, ನಿಮ್ಗೆ ನಾನು 10 ಲಕ್ಷ ತಗೋ ಅಂತ ಹೇಳಿದ್ದು, ನೀವೇನು 15 ಲಕ್ಷ ತೊಗೊಂಡಿರಿ. ಇನ್ನು 5 ಲಕ್ಷ ಯಾಕೆ ಎಕ್ಸ್ಟ್ರಾ? ಹೌದು, ನೀವು ಏನು ಮಾಡಿದ್ರಿ? 15 ಲಕ್ಷ ನನಗೆ ಅದು ಬೇಕು ಈಗ. ನಂಗೆ ಟೈಮ್ ಆಯ್ತು, ಬಂದು ಹೇಳ್ತೇನೆ. ನನಗೆ ಲೋಡ್ ಬಂದೈತಂತೆ, ಫೋನ್ ಬಂದೈತಿ. ನಾನು ಹಂಗೆ ನಿಮ್ಮ ಜೋಡಿ ಮಾತಾಡ್ಕೊಂತ ಕುಂತೇ ಬಿಟ್ಟೆ ನೋಡು. ಬರ್ತೀನಿ. ಫಸ್ಟು ಏನು ಎತ್ತ ಅಂತ ಹೇಳಿ ಹೋಗ್ರಿ. ತೊಗೊಂಡೇನಿ, ಏನಾಯ್ತು? ಯಾಕೆ ನನಗೊಂದು 15 ಲಕ್ಷ ತೊಗೊಳ್ಳೋ ಯೋಗ್ಯತೆ ಇಲ್ಲ, ನನಗೆ ಅಧಿಕಾರ ಇಲ್ಲ. ಹೇಳಂಗಾರ ನೋಡೋಣ. ನಾನು ಈ ಸಂಸ್ಥೆಗೆ ದುಡಿತಾ ಇದ್ದೀನಿ. ಏನು ನಾನು ನಿಮ್ಮ ಅಪ್ಪಾಜಿ ಮಾಡಿಟ್ಟಿರ್ಬೋದು, ಆದರೆ ಯಾವತ್ತದನ್ನು ನನ್ನ ಕೈಗೆ ಜವಾಬ್ದಾರಿ ಅಂತ ಕೊಟ್ಟರು ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಕಷ್ಟಪಟ್ಟು ಅದಕ್ಕೋಸ್ಕರ ದುಡಿತಾ ಇದ್ದೀನಿ. ಏನು ಗಾಯತ್ರಿ, ನೀನು ಈ ರೀತಿ ಮಾತಾಡೋದು ಅಷ್ಟೊಂದು ನಂಗೆ ಯಾಕೋ ಮನ್ಸಿಗೆ ಬೇಜಾರಾಕೈತಿ. ಅದು ಏನೋ ಒಂಥರ ಬಿಕ್ಕಿ ಪುಕ್ಷಟೆ ಕುತ್ಕೊಂಡು ಕೇಳ್ತಾ ಇದೀರಿ ಅಂತ ಅನ್ಕೋಬೇಡ. ಏನು ನೀ ಇದೇ ಫಸ್ಟ್ ಇದೆ ಲಾಸ್ಟ್, ಇನ್ಮೇಲೆ ಮಾತಾಡಬೇಡ, ಈ ದುಡ್ಡಿನ ಬಗ್ಗೆ ಕೇಳಬೇಡ ಅಷ್ಟೇ. ಏನು ನಡೀತಾ ಐತೆ ಅನ್ನೋದ ಗೊತ್ತಾಗೋಲ್ತು. ಕೇಳಿದ್ರೆ ಹಿಂಗೆ ಮಾಡ್ತಾನೆ ನಿಮ್ಮಪ್ಪ. ಅವ ಅಪ್ಪ ಅಂತೂ ಅಂತಲ್ಲ, ನೀನು ಯಾಕೆ ಹಂಗೆ ಮಾಡ್ತಿ ದುಡ್ಡಿಗೋಸ್ಕರ? ಅದಕ್ಕೆ ಬಿಡವ, ಹೋಗ್ಲಿ. ಏನೋ ಅವಶ್ಯಕತೆ ಇರ್ಬೋದು ತೊಗೊಂಡಾರತ್ತಾಗ, ಸುಮ್ಮನಿರು. ಅವ್ರು ಹಂಗೆ ಕಾರಣ ಇಲ್ಲದೆ ತೊಗೊಳೋರಲ್ಲ. ಏನಾದರೂ ತೊಂದರೆ ಆಗಿರ್ಬೋದು, ಇಲ್ಲ ಯಾರಿಗಾರ ಬೇಕಾಗಿರ್ಬೋದು, ಇಲ್ಲ ತನಿಗೆ ಎದಕ್ಕಾರ ಬೇಕಾಗಿರ್ಬೋದು. ಹೋಗ್ಲಿ ಬಿಡು. ಏನು 15 ಲಕ್ಷ ಬಿಗ್ ಅಮೌಂಟೇ, ಆದರೂ ನೀನು ಸಮಾಧಾನವಾಗಿ ಕೇಳು, ಉತ್ತರ ಕೊಡ್ಬೋದು. ನಮ್ಮ ಇದ್ರಿಗೆ ಅದು ಇಕ್ಕಿ ಇದ್ರಿಗೆ ಹಿಂಗೆಲ್ಲ ಒಂಥರ ನೀನು ಯಾರಿಗೋ ಮೂರನೇದವ್ರಿಗೆ ಮಾತಾಡ್ದಂಗೆ ಮಾತಾಡಿದರೆ ಅವ್ರಿಗೊಂಥರ ಬೇಜಾರಾಗಲ್ಲ ನವ. ಬಿಡವ, ಅಪ್ಪಾಜಿನೂ ಕಷ್ಟಪಟ್ಟು ದುಡ್ದಾರ ಇದಕ್ಕೋಸ್ಕರನೇ. ಏನು ಆಯ್ತು ಬಿಡಪ್ಪ, ಮಾತಾಡಿದರೆ ಸಿಟ್ಟು ಬರ್ತೈತಿ ನಿಮ್ಗೆ. ಸರಿ, ಮತ್ತೇನು ಮಾಡೋದು? ಯವ್ವ, ನೀ ಇಲ್ಲೇ ಬಂದೇನ? ನಾ ಕಳಿಸ್ತಾಳೆ ಇಲ್ಲ ನಿಮ್ಮ ಮತ್ತೆ ಅಂತ ಮಾಡಿದ್ದೆ. ಚಲೋ ಆತಾಳ ಕಳಿಸಿದ್ದೆ. ಕಳ್ಸಲ್ಲ ಅನ್ನತ್ತಿದ್ಲ. ನಮ್ಮತ್ತೆ ಅಲ್ಲೇನು ಕೆಲಸ ಐತೆ ಅಲ್ಲೇದಕ್ಕೆ ಹೊಂಟಿ ಹಂಗೆ ಹಿಂಗೆ ಅಂತೇಳಿ ಒದರಾತಿದ್ಲ. ಮತ್ತು ಇವ್ರಂದ್ರೆ ಬಿಡುವೆ ಹೋಗಿ ಬರಲಿ, ಇದು ಕೆಲಸ ಅದಾವಲ್ಲೇ ಇಲ್ಲೇ ಇನ್ನೂ ಇವ್ರಿಗೆ ಕೊಟ್ಟತಲ್ಲ ನಡಿತೈತಿ. ಆಮೇಲೆ ಪಾರ್ವತಿ ಅವರು ಇಲ್ಲಿ ಇರ್ತಾರ, ಯಾಕಂದ್ರೆ ಹುಡುಗರು ಸಣ್ಣದಾವು, ಅಲ್ಲಿ ಹೋದ್ರು ಅವ್ರಿಗೆ ಗಾವಾಗಲ್ಲ ಮಾಡಕ್ಕೆ. ಇರ್ಲಿ ಬಿಡು, ಏನಾಗಲ್ಲ, ನೀ ಎದಕ್ಕೆ ಹೋದಿರ್ತಿ, ಹೋಗಿ ಬರಲಿ ಅಂತ ಇವ್ರು ಅನ್ನಕತ್ರ. ಹಾಗಾಗಿ ಸುಮ್ಮನಾದ್ರು. ನಾನು ಅದ ಅಂತೇನೆ, ನಿಮ್ಮ ಮತ್ತಿಂದ ಇಲ್ಲ ತಿಂಡವ ಏನಾಯ್ತು ಒಂಚೂರು ಹೋದ್ರೆ ಎಲ್ಲದಕ್ಕೂ ಒಂದು ಏನಾರು ಹಚ್ಚೆ ಬಿಡ್ತಾಳೆ ಒಟ 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 ಅತ್ತಾಗ. ಹೂನವಾ, ನಾನು ಅದೇ ಅನ್ಕೊಳತಿದ್ದೆ. ಅಯ್ಯೋ, ನೀ ಬಂದಿದ್ದೊಂದು ಚಲೋ ಆತಕ್ಕ. ಕರೆನವ ಯವ್ವ, ನನಗಂತೂ ಅತ್ತಾಗ ಪಾರ್ವತಿ ಅಕ್ಕನೂ ಬಂದಿಲ್ಲ, ನೀನು ಬಂದಿಲ್ಲ.
ಏನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ನೀ ಬಂದಿದ್ದೊಂದು ಅನುಕೂಲ ಆತು. ನಿಮ್ಮ ಅತ್ತಿ ಬಿಟ್ಟಿದ್ದ ಚಲೋವ ಇವ. ನಾನಂಗಾರ ನಿನ್ನೆ ಮೊನ್ನೆ ಬರ್ತಿ ಅನ್ಕೊಂಡು ಬರಲಿಲ್ಲಲ್ಲ. ಮಾಮ ಬಿಟ್ಟನ ಇಲ್ಲ ಬಿಡು ಹೋಲಂಗಾರ ಅಂತ ಸುಮ್ಮನಾಗಿದ್ದೆ. ಅಯ್ಯೋ ಮೊನ್ನೆ ಬರಾತಿದ್ನೆ, ಈಕಿ ನಮ್ಮ ಅತ್ತೆ ಅದಾಳ, ಒದ್ರದಕ್ಕೆ ಬರಲಿಲ್ಲ. ಇದು ಪೈತ್ರ, ನಿನಗಂತೆ ಚಲೋ ಸೀರೆ ತಂದೇನವ. ಎಂತ ಚಂದ ಐತೆ ಸೀರೆ, ತಡಿ ತಂದ್ಕೊಡ್ತೇನೆ. ಆ ಸೀರೆಗೆ ಯಾವ್ದಾರ ಮ್ಯಾಚಿಂಗ್ ಜಂಪರ್ ಉಟ್ಕೊಳಕತ್ತೆ ಒಂಚೂರು ನೋಡು. ಏನು ನಾನು ಕೊಟ್ಟು ಕಳಿಸ್ಬೇಕು ಅಂದೆ ನಿಮ್ಮ ಅತ್ತಿ ಕೈಯಾಗ. ನಿಮ್ಮ ಅತ್ತಿ ಅಲ್ಲೇ ನಿಮ್ಮ ಮನೆಗೇನು ಬರಂಗೇನು ಕಾಣಲಿಲ್ಲ. ಆಮೇಲೆ ನಿಮ್ಮ ಅತ್ತಿ ಕೈಯಾಗ ಕೊಡೋದು ಆಕಿ ಮತ್ತು ಆ ಸೀರೆಗೆ 108 ಹೆಸರು ಇಡ್ತಾಳವ. ಅದಕ್ಕೆ ಹಾಗಾಗಿ ಕೊಡಲೇ ಇಲ್ಲ. ಅದಕ್ಕೆ ಯಾವ್ದಾರ ಮ್ಯಾಚಿಂಗ್ ಜಂಪರ್ ಹಾಕತ್ತೇನೆ ಹೊಲಿಸ್ಬೇಕು ಅಂದ್ರೆ ನೀನು ಹೇಳ್ತಿ, ನಮಗೆ ಗೊತ್ತಿಲ್ಲ. ಆಮೇಲೆ ನೀವು ಈಗನೇರ ಹೆಂಗೆ ಬೇಕಂಗೆ ಹೊಲ್ಸ್ಕೊಂತೀರಿ, ನಾವು ಹೆಂಗಾರ ಹೊಲ್ಸೋದು ಹೌದಿಲ್ಲ. ಅದಕ್ಕೆ ಹಾಕತ್ತೇನೆ, ನೋಡ್ತೇನೆ ತರ್ತಂತಡಿ ಸೀರೆನ. ಏನಾರ ನಿಮ್ಮ ಮತ್ತೆ ಕಳಿಸ್ಲಿಲ್ಲ ಅಂದ್ರೆ ಆಕಿ ಕುದುರೆ ಜುಟ್ಟು ಹಾರುವಂಗೆ ಹೊಡಿತಿದ್ದೆ ಆಕಿನ. ಹಂಗಲ್ಲ ಮತ್ತೆ ಈ ಟೈಮ್ನಾಗ ಕಳಿಸ್ಲಾರ್ದ ಇನ್ನೇವ ಕಳಿಸ್ತಾಳಂತ? ಲಗ್ನ ಮದುವೆ ಮುಂಜಿ ಕಾರ್ಯಕಟ್ನ ಅಂದ್ರೆ ಮತ್ತೆ ಅವ್ರ ಮನೆಗೆ ಹೋಗ್ಬೇಕ ಬೇಡ ಹುಡುಗಿ? ನಿನಗೇನು ಅಣ್ತಂಬ್ಗಳದಾವ ಮತ್ತೆ ಲಗ್ನದಾಗ ಅಡ್ಡಾಡ್ತಾಳ ಬಿಡು ಅನ್ನಕ್ಕೆ? ನಿಮ್ಮ ಅತ್ತಿದೆಲ್ಲ ತಿಂಡಿ ಇಂಥ ತಿಂಡ್ಬಡಿಕೆ ಕೆಲಸ ಮಾಡೋದಕ್ಕಾಕಿನ ಮತ್ತೆ ತೆರಿ ಕೆಡೋದು ನನಗೆ. ಊರ್ಚೆ ಮೇಲೆ ತಂದಕ್ಕಿನ. ನಿನಗೆ ನಿನ್ನ ಮಕ್ಕಳಿಗೆ ಅಯ್ಯ ಚಂದದವಲ್ಲ ಅಕ್ಕ. ನಿಮಗೆ ನನಗೆ ಸೀರೆ ಸೆಲೆಕ್ಟ್ ನಾನ ಮಾಡೇನಿ. ಆಮೇಲೆ ಈ ಹುಡುಗ ಶೇರ್ವಾನಿ ಟೈಪ್ ಅಪ್ಪಾಜಿ ಆ ಕಡೆ ಇವರಿಗೆ ಕೊಡ್ಸಕ್ ಹೋದಾಗ ತಗೊಂಡಿದ್ದೆ. ಈಕಿಗೆ ನಾ ಡ್ರೆಸ್ ಇದೀನಿ, ಫ್ರಾಕ್ ಸೆಲೆಕ್ಟ್ ಮಾಡಿದ್ದೆ. ನನ್ನ ಫ್ರಾಕ್ ಎಷ್ಟು ಚಂದ ಐತಿ, ಮಸ್ತ್ ಐತಿ. ನಿನ್ನಂಗಿಂತ ನನ್ನಂಗಿನ ಚಂದ ಐತಿ ಗೊತ್ತಾನೆ? ಏನಿಲ್ಲ, ನಂದೇ ಚಂದ ಐತಿ. ಯೋ ಇಬ್ಬರದು ಚಂದ ಐತಿ ಬಿಡ್ರಿ, ಅದಕ್ಕೆ ಯಾಕೆ ಹೊಡೆದಾಡ್ತೀರಿ? ನೋಡಿಲ್ಲ ನಂಗಿಗೆ ಮತ್ತೆ ನಂಗಿಗೆ ಪರ್ಸ್ ಬಂದೈತಿ. ನನ್ನ ನಂಗಿಗೆ ನಿನ್ನಂಗಿಗೆ ಪರ್ಸ್ ಬಂದಿಲ್ಲ. ಅದೇ ಬೇರೆ ಇದೇ ಬೇರೆ. ನನ್ನ ನಂಗಿಗೆ ನೋಡಿಲ್ಲ, ಕೊಳ್ಪಟ್ಟಿಗೆ ಸರ ಬಂದೈತಿ, ನಿನ್ ಸರಾನೇ ಬಂದಿಲ್ಲ. ನೀನು ಹುಡುಗಿ ನಿಂಗೆ ಸರ ಬಂದೈತಲ್ಲ. ಏನಿಲ್ಲ, ಇದು ಹುಡುಗಿಯರ ಹಾಕೊಳ್ಳೋದು ಅಲ್ಲಿದೆ, ಇದು ಬೇರೆ ಇದೆ. ಅವ ನೋಡವ ಹೆಂಗಂತಲಕ್ಕಿ ಹೋರಪ್ಪ ಆಟೋಡೋರಿ. ಅವನ ಅಕ್ಕನ್ ನೋಡ್ತಾನೆ, ನಂಗೆ ಹೆಂಗಾಕತ್ ನೋಡ್ಬೇಕು. ನಾ ಈಗ ಇದನ್ನ ಅಕ್ಕನ್ ನೋಡ್ಲೇಬೇಕು. ಈಗ ಇದನ್ನ ನಾನು ಅಕ್ಕನ್ ನೋಡ್ತಾನೆ. ಹೊಲಸ್ ಮಾಡ್ಬೇಡ ಅಪ್ಪು, ಆ ಲಗ್ನದಾಗ ಹಾಕೊಳ್ಳುವಂತಿ. ಮತ್ತೆ ಇಲ್ಲೇ ಹೊಲಸ್ ಮಾಡಿದೆ ಅಂದ್ರೆ ನೋಡ್, ಮತ್ತೆ ಸುಮ್ಮನೆ ಅಲ್ಲಿ ಹಾಕೊಳ್ಳೋ ಹೊತ್ನಾಗ ಹೊಲಸಾಗಿರ್ತತ್ ನೋಡಿ. ಏನ್ ಮಾಡ್ತಿ? ಗನ ಜಗಳ ಮಾಡ್ತಾರಲ್ಲ ಅಕ್ಕ ಇವ್ರ. ಯವ್ವ ನೀವರ ಏನ್ ಕಡಿಮೆ ಇದ್ರಿ ಇಬ್ರು? ಅಕ್ಕ ತಂಗಿ ಯೋ ಎಷ್ಟು ಜಗಳ ಏನ್ ತಾನ ನಿಮ್ದು. ನನಗತ್ರ ನಿಮ್ ಜಗಳ ಸಂಭಾಳ್ಸೋದ್ರಾಗ ಸಾಕಾಗಿ ಹೋಗಿರ್ತಿತ್ತು. ಅತ್ತಿ ನನ್ನಂತಿಲ್ಲ ಒಂದು ಗೋಲ್ಡ್ ಕಲರ್ ಜಂಪರ್ ಐತಿ. ಇದಕ್ಕೆ ಮಸ್ತಕ ತೋತಿ, ನಾ ಹಾಕೋತೀನಂತ. ಎಂಗೇಜ್ಮೆಂಟಿಗೆ ಇದನ್ನ ಉಟ್ಕೊಂಡ್ಬಿಡ್ಲ, ಒಳ್ಳೆ ಚಂದ ಕಾಣ್ತತಿ. ಮದ್ವೆಗೆ ನಾನು ಬೇರೆ ತಂದೇನಿ. ಮತ್ತೆ ಅಂದ್ರೆ ನನ್ನ ಮದ್ವೆ ಅಂದ್ರೆ ಕುಬಸ್ ತಂದು ಮದ್ವೆ ಅಂತ ನಾನು ನೋಡು. ಕುಬಸ್ ತಂದು ಸೀರೆ ಒಳ್ಳೆ ಭಾಳ ಚಂದ ಇತ್ತಲ್ಲ, ಅದನ್ನ ಮದ್ವೆಗೆ ಉಟ್ಕೊಳ್ಳೋಣ ಅಂತ ತಂದೇನಿ. ಇದನ್ನ ಎಂಗೇಜ್ಮೆಂಟಿಗೆ ಉಟ್ಕೊಂಡ್ಬಿಡ್ತೇನೆ. ಹಂಗೆ ಮಾಡಂಗಾರ ಗೋಲ್ಡ್ ಕಲರ್ ಬರ್ತೈತೆ ಅಂದ್ರೆ ನಿಧಾನಕ್ಕೆ ಮದುವೆ ಮುಗುದಿಂದ ನಿಮ್ಮೂರಿಗೆ ಹೋಗ್ಯಲ್ಲ ಅವಾಗ ಹೊಲಸ್ಕೊಯ್ತೇನೆ. ಏನು ಅಲ್ಲ ಪಾರ್ಲರ್ಗದು ಹೋಗಿ ಬಂದು ಇವತ್ತು ಹೋಗ್ಬೇಕಕ್ಕ. ಇವತ್ತು ಅಂದ್ರೆ ಕಾಲೇಜ್ ಸೂಟಿನೇ ಮಾಡಿದ್ದಿಲ್ಲ ನಾನು. ಒಟ್ಟೆ ಭಾಳ ದಿನ ಸೂಟಿ ಬೇಕಂತೇಳಿ ಹೆಚ್ಚು ಕಮ್ಮಿ ಒಂದು 4-5 ದಿನ ಸೂಟಿ ಬೇಕಲ್ಲ. ಹಾಗಾಗಿ ಇವತ್ತಿನ ನಿನ್ನೆ ಮಟನೂ ಹೋಗಿದ್ದೆ. ಇವತ್ತು ಶನಿವಾರದಿಂದ ಸೂಟಿ ಮಾಡೇನಿ. ಆರಾಮ ಲಗ್ನ ಮುಗಿದ್ಮೇಲೆ ಒಂದು 4 ದಿನ ಸೂಟಿ ಆಕತಿ. ಮಂದಿಯವ್ರಿಗೆಲ್ಲ ಹೋಗಿ ಬರ್ಬೇಕಲ್ಲ, ಅದಕ್ಕೆ ಅದೆಲ್ಲ ಸೂಟಿ ಮುಗಿಸ್ಕೊಂಡೇ ಹೋಗ್ತೇನೆ. ಚಲೋ ಬಿಡ. ಹಂಗಾರೆ ಬಾ ಇವತ್ತು ಹೋಗಿ ಬಂದ್ಬಿಡೋಣಂತ ಪಾರ್ಲರ್ಗೆ. ಒಬ್ಬಾಕಿ ಮತ್ತೆ ನೀನು ಹೋಗ್ಬೇಕಿ, ನಾನು ಬರಲೇ. ಏನು ಹುಬ್ಬು ಕೆರೆಸ್ಕೊಳ್ಳೋದು ಮಾರಿ ಕೆರೆಸ್ಕೊಳ್ಳೋದು ಮಾಡ್ತೀರಿ? ನಮ್ಮ ಮನ್ಯಾಗ ಕಡ್ಲಿ ಇಟ್ಟು ಹಚ್ಬರ್ರಿ, ಬೇಕಾದಂಗೆ ಆಕತಿ. ಅದಕ್ಕೆ ಹೋಗ್ಬೇಕಲ್ಲ. ಅಮ್ಮ ನಿಂಗೆ ಅದು ಗೊತ್ತಾಗಲ್ಲ ಬಿಡ್ಬೇ. ಈಗಿನ ಕಾಲದಾಗೆಲ್ಲ ಅಲ್ಲ ಕಡ್ಲಿ ಇಟ್ಟು ಹಚ್ಕೊಳ್ಳೋದು ಆತು ಹಚ್ಕೊಳ್ಳೋಣ. ಆದ್ರೂ ಈ ಮದುವೆ ಮುಂಜಿ ಇದ್ದಾಗ ನಾವೇನು ತಿಂಗಳ ಪಾರ್ಲರ್ಗೆ ಹೋಗಿ ಕುಂದಿರ್ತೇವೆ. ಮದುವೆ ಮುಂಜಿ ಇದ್ದಾಗಪ್ಪ ಹೋಗೋದು ಒಂಚೂರು. ಏನವ ಆಯ್ತು ಹೋಗಿ ಬರ್ರಿ. ಪಟಕ್ನ ಬರ್ರಿ. ಹಂಗಾರ ಮಗ್ಗಿನ ಜಡಿ ಹಾಕಕ್ ಬೇಕೇ? ಕೂದ್ಲಾ ಪಾದ್ಲಾ ಕಟ್ ಮಾಡಿಸಿ ಅಶ್ವಿನಿದೈತಲ್ಲ ಮೋಟ್ ಜುಟ್ಟು ಹಂಗೆ ಮಾಡಿ ಹಿಡ್ಕೊಂಡು ಹಿಂದಗಡೆ. ಇಲ್ಲ ಹಂಗೆಲ್ಲ ಏನು ಮಾಡ್ಕೊಳಂಗಿಲ್ಲ ತವ. ಏನು ಹಂಗೆ ಮಾಡ್ಕೊತೀನಿ ಬೇ ನಾನು. ನಿಂದೊಂದು ಕತ್ತಿ ಎತ್ತಾಗ ಅರ್ಬಿ ಎಲ್ಲ ಇಟ್ಕೊಂಡು ಹೋದಿಲ್ಲ ಏನು? ಇದು ಏನದು ಅಲ್ಲಿ ಇದು ಮಂಟಪದಾಗ ಹಾಕೊಳ್ಳವು ಮಾಡವು, ಆಮ್ಯಾಗ ಮದ್ವಿವು, ಆಮೇಲೆ ಅಲ್ಲಿಂದ ಸೀದಾ ಗಂಡನ ಮನೆಗೆ ಕರ್ಕೊಂಡು ಹೋಗಾರ. ಗಂಡನ ಮನೆಗೆ ಕರ್ಕೊಂಡು ಹೋಗೋದ ದೊಡವ ಅತ್ತಿ ಏನ ಇಲ್ಲಿ ಕರ್ಕೊಂಬರದ? ಇಲ್ಲ ಲಗ್ನ ಆಗತ್ಲೆ ಸೀದಾ ತವ್ರ ಮನೆಗೆ ಕರ್ಕೊಂಬರ್ತಾರ. ಅಂದ್ರೆ ಮತ್ತೆ ಇದು ಹಾಕ್ಬೇಕಲ್ಲ, ಏನದ ಕಾಲ್ತೊಳೆ ಶಾಸ್ತ್ರ ಮುಗಿಸಿ ಕಳಿಸ್ಬೇಕಲ್ಲ ಇಲ್ಲಿಂದ. ಇಲ್ಲೇ ಹಂಗಾಗಿ ಇಲ್ಲಿಗೆ ಕರ್ಕೊಂಬರದು ಸೀದಾ. ಹಂಗಾರ ಟೈಮ್ ಐತ್ ಬಿಡು ಅರ್ಬಿ ಎಲ್ಲ ಇಟ್ಕೊಳಕ್. ಆದ್ರೂ ಇರುವಂಗಿರ್ಲಿ ಅಂತ ನಾ ಇಟ್ಕೊಂಡ್ಬಿಟ್ಟೇನಿ. ಅಂದ್ರೆ ಮೊನ್ನೆ ಒಂದಿಷ್ಟು ಹಿಂಗ ನಮ್ಗೆ ಉಡಾಕ ಸೀರೆಗಳು ಇದ್ದಿದ್ದೇ ಇಲ್ಲ, ಒಟ್ಟ ಡ್ರೆಸ್ಸೇ ಇದ್ವಲ್ಲ. ಅದಕ್ಕೆ ಚಲೋ ಒಂದು ಸೀರೆನೂ ಬೇರೆ ತಗೊಂಡೇನಿ, ಡ್ರೆಸ್ ತಗೊಂಡೇನಿ. ಅಕ್ಕ ನಾನು ಹಿಂಗೆಲ್ಲ ತೋರಿಸ್ತೇನೆ ಬಾ. ನಡಿ ನೋಡೋಣ. ಅಪ್ಪ ಮದ್ವಿ ಕಳ ಬಂತು ಈಗ ಮನಿಗೊಂದು. ಒಂಥರ ನಮ್ಮ ಪಾರ್ವತಿ ಬಂದಿಲ್ಲಲ್ಲಪ್ಪ ಇದೇ ಟೈಮ್ನಾಗ. ಅವ್ರ ಮನ್ಯಾಗೂ ಮದ್ವಿ ಅನ್ನೋದೊಂಥರ ಬೇಜಾರದಂಗೆ ಆಗ್ಬಿಟ್ಟಿತ್ತು. ಚಲೋ ಆತ ಆಕಿ ಬಂದಿದ್ದೆ. ಈಕಿ ಪಾರ್ವತಿ ಬಂದಿಲ್ಲ ಅಂದ್ರೂ ಈ ಕೆರ ಬಂದ್ಲಲ್ಲ, ಒಂಥರ ಸಮಾಧಾನ ಆದಂಗೆ ಆತವ. ಎಷ್ಟೋ ಮನ್ಸಿಗೆ ನೆಮ್ಮದಿ ಆದಂಗೆ ಆತ. ಇರ್ಲಿ ಬಿಡು, ಮತ್ತೆ ಏನು ಮಾಡೋದು ಇದೇ ಟೈಮ್ನಾಗ ಅವ್ರ ಮನ್ಯಾಗೂ ಲಗ್ನ. ಈಗ ಮನೆ ಸೊಸಿ ಮನ್ಯಾಗ ಇರಲೇಬೇಕಲ್ಲ, ಮತ್ತೆ ಎಲ್ಲ ಬಿಟ್ಕೊಟ್ಟು ಪಾಪ ಪಾರವನ ಮ್ಯಾಗ ಬಿಟ್ಟು ಬರೋಕತ್ತೇನ? ಹೌದಿಲ್ಲ? ಹಾಗಾಗಿ ಅರ್ಧ ಅಲ್ಲಿ ಇಲ್ಲೇ ಕೂಡ ಇರ್ಲಿ ಬಿಡ ಅಂತ ಬಡ್ದಾಡೋದು. ಅಯ್ಯೋ ಅರ್ಶಿನ ಬೇರೆ ಕುಟ್ಬೇಕಲ್ಲ ಈಕಿನ ದಾಕ್ಷಾಯಣಿ. ನಮ್ಗೆ ನೆನಪೈಲ್ ನೋಡ. ನಾಳೆ ಮತ್ತೆ ಮದ್ಮಗಳು ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಇಲ್ಲಿಂದ. ತಡಿವಾ ಒಟ್ಟು ನೆನೆಯಕ್ಕೆ ಹಾಕ್ತೇನೆ ಅವ್ನು ಮೊದಲು. ಹಾಕ್ರಿ ಬಂದೆ.
ಯಾಕೆ ಹಾಂ ಮುಖ ಒಂಥರ ಸಪ್ಪಗೆ ಮಾಡಿ ಏನಾರ ಅಂದ್ಲನ? ಯಾಕೆ ನಾನು ನಿನ್ನ ಅಡುಗೆ ಮನೆಯಾಗೂ ಆಕಿ ಮುಂದೆ ಅಳಾಕತ್ತಿದ್ದೆ. ಯಾಕೆ ಶಾಂತವ್ವ ಹಂಗೆ ನಿನ್ಗೇನು ಬೇಜಾರಾಗಂಗೇನು ಮಾತಾಡಿರಲ್ಲ, ಆದರೂ ಯಾಕೋ ಒಂಥರ ಮನ್ಸಿಗೆ ದುಃಖ ಆದಂಗೆ ಕಂಡೆವ. ಯಾಕೆ ಏನಾರ ಅಂದ್ಲನ? ಅಲ್ಲ ಹಂಗಿದ್ರೆ ಹೇಳು, ನೀನು ಅಷ್ಟು ಸುಲಭಕ್ಕೆ ಹಂಗೆ ಅಳಂಗಿಲ್ಲ. ಯಾಕವ ಗಂಡ ನೆನ್ಪಾದ್ನ? ಏನು ತವ್ರ ಮನೆಗೆ ಏನಾರ ಕಡಿಮೆ ಆಯ್ತಾ ನಿನಗೆ? ಅಯ್ಯೋ ಇಲ್ಲವ, ಅದು ಅದಕ್ಕೆಮ್ಮ ಮಗಳು ಲಗ್ನ ಮಾಡ್ಕೊಂಡು ಹೋಗ್ಕೊಳ್ಳಲ್ಲ, ಅದ್ರ ಸಂಬಂಧ ನೆನೆಸ್ಕೊಂಡು ಅಳಾಕತ್ತಿದ್ಲ. ನನಗೂ ಹಂಗೆ ಬೇಕೇ ಇರ್ತೇನಲ್ಲ ಅಲ್ಲೇ, ಅದು ನೆನಪಾಗಿ ನನಗೂ ಒಂಚೂರು ಕಣ್ಣ ನೀರು ಬಂದು ಅಷ್ಟೇ. ಹೌದಾ, ಹಂಗಾರ ಸರಿ. ಮತ್ತು ನಾ ಯಾರಾರ ಏನಾರ ಅಂದ್ರೆ ಏನು ತವ್ರ ಮನೆಗೆ ಏನಾರ ನಿನಗೆ ಬ್ಯಾಸರಾಗಂಗೆ ನಡೀತಾನವ ಅಂತ ಕೇಳಿದೆ. ಅದಕ್ಕೆ ನಾನು ಮತ್ತು ನೀವು ಮಾತಾಡತ್ತಿದ್ರಿ ಅಂತ ನಡಕ್ಕೆ ಬರೋಕೆ ಹೋಗಲಿಲ್ಲ. ಈಗ ಲಗ್ನ ಮನೆ ಮುಗಿದಿಂದ ಲಕ್ಷ್ಮೀನೂ ಗಂಡ ಮನೆಗೆ ಹೋಗ್ಕಳ. ಏನು ನಾನು ಈಕಿ ನನ್ನ ಮಗ 3 ಮಂದಿ ಇರ್ತೇವೆ. ಏನು ನಮ್ಗೆ ಮನ್ಯಾಗ ಈಗ ಲಕ್ಷ್ಮೀನೂ ಇರೋದಿಲ್ಲ, ಕ್ವಾಣಿನೂ ಖಾಲಿನೇ ಇರ್ತೈತಿ. ನಾನು ಬೇಕೆ ಮಕ್ಕೋತೇನೆ. ಅಲ್ಲಿ ಹೆಂಗಿದ್ರು ನೀನು ಇಲ್ಲೇ ಬಂದಿದ್ಬಿಡು, ಆರಾಮಾಗಿ ನಾನು ನೀನು ಬೆಕ್ಕದಂಗೆ ಇರ್ಬೋದು. ಏನಂತಿ? ಒಲ್ಲೆವ ಒಲ್ಲೆ, ಎಷ್ಟೇ ಆದರೂ ಸರಿ ಆಗಲ್ಲ. ನಾನಲ್ಲೇ ಇರ್ತೀನಿ. ತವ್ರ ಮನೆಗೆ ಆಗಾಗ ಬಂದು ಹೋದ್ರೇ ಮರ್ಯಾದೆ. ಇಲ್ಲೇ ಉಳ್ಕೊಂಡ್ಬಿಟ್ರೆ ಅದೊಂಥರ ಎಷ್ಟೇ ಆದರೂ ಚಂದ ಅನ್ಸಲ್ಲ. ಬೇಡ ಬೇಡ. ಅಯ್ಯೋ ಹುಡುಗಿ, ಅಲ್ಲ ಯಾಕೆ ಉಳ್ಕೊಂಡ್ರೆ ಮರ್ಯಾದಿರಲ್ಲ? ನಿಂದೊಂದು ಕತಿಯವ ಆತಾಗ. ಏನು ಆಗಲ್ಲ. ನೀ ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಯಾರು ಏನಂತಾರೆ ಪಾಪ, ನಿಮ್ಮ ಅಣ್ಣನು ಏನು ಅನ್ನಕ್ಕೆ ಹೋಗೋದಿಲ್ಲ. ಸುಮ್ಮನೆ ಯಾಕೆ ಇದು ಮಾಡ್ಕೊಂತಿ? ಅವನು ಏನು ಅನ್ನಲ್ಲ, ಏನಿಲ್ಲ. ಹಂಗೆಲ್ಲ ಇದು ಮಾಡ್ಕೋಬೇಡ. ಬಂದು ಇರು ಆರಾಮಾಗಿ. ನೋಡ್ತೀನಿ ತಗೋ. ಇವತ್ತು ಹಾಕಿ ಮುಗಿಸಿನಿ ಅಂದ್ರೆ ಚಿಂತೆ ಬಿಡ್ತೈತವ. ಇವತ್ತಾಗ ಎಲ್ಲರಿಗೂ ಹೇಳೇನಿ, ಒಟ್ಟ ಒಂದು ವಾರ ನನಗೆ ಯಾವುದು ಜಾಳ ಗೋಧಿ ಹಾಕೋಕ್ಕಾಗೋದಲ್ಲ ಲಗ್ನ ಮನಿ ಅಂತ ಹೇಳ್ಬಿಟ್ಟನಿ. ಹೌದಿಲ್ಲ? ಮತ್ತು ಮನೆ ಕೆಲಸ ಇರ್ತಾವೆ, ತಂದಿಟ್ರು ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಯಾರು ಹಾಕಿಸ್ಕೊಳ್ಳೋದಿದ್ರೆ ಈಗ ಹಾಕಿಸ್ಕೊಂಡು ಸರ್ದು ಬಿಡ್ರಿ ಅಂತಲೇ ಹೇಳೇನು. ಇವ ಪಾತಿ ನೀವೇ ಬೇಕು ತಂದಿದ್ದು ಚಲೋ ಆತ್ಲೆ. ಅಲ್ಲ ಯಾವಾಗ ನೋಡಿದ್ರೆ ಬಿರಿಯಾನಿ ಅದು ಇದು ಅಂತ ಮಾಡ್ತಿರ್ತೀರಿ. ಇದನ್ನ ಯಾವಾಗ ನೀವು ಇದು ಏನದು ರೊಟ್ಟಿ ಚಪಾತಿ ಮಾಡ್ತೀರಾ ಪತಿ? ಕ್ಯಾಶ್ ಅಂತಂದು ಅಕ್ಕ ಶೇರ್ವಾಗೆ ಮಾಡಿರ್ತೀವಿ ಅಲ್ಲ, ಅವಾಗ ನಮ್ಮದು ಗಂಡ ಇದ್ದಾರೆ ಅಲ್ಲ, 8 ರೊಟ್ಟಿಗೆ ತಿಂತಾರೆ. ಮಕ್ಕಳದ್ದು 6, 4, 8 ಚಪಾತಿಗೆ ತಿಂತಾರೆ. ನಮ್ದಿಗೆ ಒಂದು ಸಲ ಮಾಡಕ್ಕೆ ಶುರು ಮಾಡಿದ್ರೆ 30, 40 ರೊಟ್ಟಿ ಚಪಾತಿಗೆ ಬೇಕು. ಶೇರ್ವಾದ ಜೊತೆ ಹಚ್ಕೊಂಡು ತಿನ್ನಕ್ಕೆ ಶುರು ಮಾಡಿದ್ರೆ ಹಂಗೆ ತಿಂತಾನೆ ಇರ್ತಾರೆ. ಓ ಅದಂತ ನಾನು ಹಂಗಾರೆ ಬೇಕವ, ಜಾಸ್ತಿ ಬೇಕು. ಆಗ ಶಾಂತಕ ನಂದೊಂದು ಜೋಳದ ವ್ಯವಸಾಯ ಕೊಟ್ಬಿಡು. ಆಮೇಲೆ ಇವು ಲೈನ್ ಭಾಳ ಅದಾವ ಬಿಡ, ಜಗ್ಗದವು. ಅಷ್ಟು ಹಾಕಿ ತೆಗೆದ್ಬಿಡು. ಛತ್ರಕ್ಕೆ ಎಂದು ಹೋಗೋದು? ಆತು, ನಾಳೆ ಸಂಜೆಗೆ ಛತ್ರಕ್ಕೆ ಹೋಗ್ಬೇಕು. ಅಯ್ಯೋ ಟೈಮ್ ಇಲ್ಲ ಇವ್ವ, ನಾಳೆ ಹೋಗ್ಬೇಕು ಛತ್ರಕ್ಕೆ. ಶಾಂತಕ ಉಟ್ಕೊಳಕ್ಕೆ ನಾನು ಒಟ್ಟೆ ಛತ್ರದಾಗ ಒಂದು ರಾತ್ರಿ ಬೆಳಗ್ಗೆ ಒಂದು ಇದು ಅಲ್ಲ 2 ಸೀರೆ. ಏನು ಛತ್ರದಾಗ ಅನ್ನಕ್ಕ ಈಗ ನಾ ಸಂಜೆ ಮುಂದೆ ಎಂಗೇಜ್ಮೆಂಟ್ ಇಲ್ಲ ಅಲ್ಲ, ಎಂಗೇಜ್ಮೆಂಟ್ ಅನ್ನಕ್ಕ ಅಲ್ಲ ಅಶ್ವಿನಿಯರ್ದು ಆಗೈತಿ. ಲಕ್ಷ್ಮಿಯರ್ದು ಅಷ್ಟೇ ಮಾಡ್ತಾರೆ ಏನಲ್ಲ. ಲಕ್ಷ್ಮಿಯರ್ದು ಅಷ್ಟೇ ಅಂತಂದರೆ ಬೆಳಗ್ಗೆದು ಲಗ್ನ ಒಮ್ಮೆ. ರಾತ್ರಿ ಉಡಾಕೊಂದು ಜಡಿ, ಆಮೇಲೆ ಬೆಳಗ್ಗೆ ಲಗೇಜ್ 2 ಜೊತೆ ಬೇಕು ನೋಡಿ. ಒಟ್ಟು ನಾನು ಇಟ್ಕೊಂಡೆ ಶಾಂತಕ, ನೀ ಕೊಟ್ಟಿದ್ದೆಲ್ಲ ಅದನ್ನ ಆಗಲೇ ಜಂಪರ್ ಹೊಲಿಸ್ಕೊಂಡು ತಯಾರು ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ನಂದೆಲ್ಲ ಇವತ್ತು ಕೊಡ್ತಾಳೆ ಕಲ್ಲವ್ವ. ನಂದು ನನ್ನ ಮಗಳದಕ್ಕೆ ಅಲ್ಲೇ ಪೇಟೆಗೆ ಕೊಟ್ಟಿದ್ಲು ಹೊಲ್ಸಾಕ. ಜಂಪರ್ ಹೊಲ್ಸಿದ್ದು ಎಷ್ಟಾಗಿತ್ತು ಗೊತ್ತಾ? ನನ್ನ ಮಗಳದು ಲಕ್ಷ್ಮೀದು 5,000 ರೂಪಾಯಿ ಜಂಪರ್ ಹೊಲ್ಸಾಕ. ನಾವಲ್ಲಿವ 5,000 ರೂಪಾಯಿ ಮತ್ತೊಂದು ರೇಷ್ಮೆ ಸೀರೆ ಬರ್ತಿತ್ತಲ್ಲ ಶಾಂತಕ. ಏನ್ ಮಾಡ್ತೀನಿ ನೋಡು, ನಾ ತುಟ್ಟೆ ಅಂದ್ರೆ ತುಟ್ಟಿ. ಏನ ಐತೆ ಇಲ್ಲ 5,000, 6,000 ರೂಪಾಯಿ ಜಂಪರ್ ಹೊಲೆ. ಯಾಕಂದ್ರೆ ಈ ಜಂಪರ್ ಹೊಲೆಯವ್ರದ್ದು ಐತಲ್ಲ, ಬರೇ ಒಂದು 5 ರೂಪಾಯಿ ದಾರ ಖರ್ಚಾಗಿರ್ತೈತೆ ಅಟ್ಟ. ಗನ್ನಲ್ಲ ಬಿಡವ್ರದ್ದು. ಹಂಗನ್ನಂಗಿಲ್ಲ ಶಾಂತಕ, ಅದು 5 ರೂಪಾಯಿ ದಾರ ಅಂದೆಲ್ಲ ಅವು ಸಾದಾ ಜಂಪರಿಗೆ. ಈಗ ಈಕಿ ಲಕ್ಷ್ಮಿ ಹೊಲ್ಸಿರೋವು ಆಲೆ ಹಿಂದ ಮುತ್ತಚ್ಚಿ ಅದಾಚಿ ಇದಾಚಿ ಲೇಸ್ ಹಚ್ಚಿ 16 ಥರ ಮಾಡಿರ್ತಾರಲ್ಲ, ಅವ್ರದ್ದು ಹಂಗೆ ಸಣ್ಣ ಪುಟ್ಟ ಖರ್ಚು ಇರ್ತೈತಿ. ಈಗ ಒಂದು ಜಂಪರಿಗೆ ಒಂದು 1,200, 1,500 ಬುಕ್ ಹೇಳಿದ್ರು ಅಂದ್ರೆ ಒಂದು ಜಂಪರಿಗೆ ಒಂದು 100-200 ರೂಪಾಯಿ ಖರ್ಚಾಗಿರ್ತೈತಿ. ಹೊಲ್ದಿದ್ದು ಲಾಭನೇ. ಮತ್ತೆ ಕುಂತು ಹೊಲ್ದಿದ್ದಕ್ಕೆ ಬೇಕಲ್ಲ ಶಾಂತಕ. ಅವೆಲ್ಲ ಏನು ತುಸಾ ಕೈ ಹಿಡಿತಾವನ ಜಂಪರ್? ಅಯ್ಯೋ ಅಲ್ಲೇ ಇಲ್ಲಿ ಒಂದೊಂದು ಜಂಪರ್ ಇಡೀ 2 ದಿನ ಟೈಮ್ ತೊಗೊಂಡಿರ್ತೈತೆ ಅವ್ರಿಗೆ. ಅದೇನ ಕರೆ ಬಿಡು ಅಂದಂಗೆ ಆಯ್ತು ಬಿಡವ. ಮತ್ತೆ ಕರೆಂಟ್ ಹೋದಿತ್ತೇವ, ಈಗ ಮತ್ತೆ ನಳ ಬೇರೆ ಬಿಡ್ತಾನಂತ, ನೀರು ಬೇರೆ ತುಂಬಬೇಕು. ಇವತ್ತು ಭಾರಿ ಕೆಲಸ ಅದಾವ ಇವತ್ತು. ಆಯ್ತು ಶಾಂತಕ, ಹಂಗಾರೆ ನೀ ಹಾಕಿಡ. ಏನು ಮಾತು ಸಿಕ್ಕರು ನಮ್ಮ ಶಾಂತಿಗೆ ಹೊಲ ಸಿಕ್ಕಂಗೆ ನೋಡತ್ತಾಗ ದೌಡ್ ಬರ್ಬೇಕು. ಏನಾರ ಕೆಲಸ ಐತೆನ ಕೇಳ್ಬೇಕು ಅನ್ನಂಗನೇ ಇಲ್ಲ. ನಿಂತು ಬಿಟ್ರೆ ನಿಂತ ಬಿಡ್ತಾಳೆ, ಇಲ್ಲ ಬೆಲ್ಲ ಹೊಡಿ ಕಲ್ಲಂಗತ್ತಾಗ. ಇತ್ತಾಗ ಬಂದ್ರೆ ಇತ್ತಾಗ, ಅತ್ತಾಗ ಹೋದ್ರೆ ಅತ್ತಾಗತ್ತಾಗ. ದಡ ಬಂದ್ಲು ಮಾಡಿದ್ಲು ಅನ್ನಂಗೆ ಇಲ್ಲ. ಇಲ್ಲ ಅತ್ತಿ, ಅದ ಹೇಳಿದ್ದೆ ಅಮ್ಮ. ಅದು ಅಂದರೆ ಯಾರ್ಯಾರು ಅದಾವ ಹಾಕಿಸ್ಕೊಂಡ್ಬಿಡೋದು ಚಲೋ. ಮತ್ತು ನಾವು 4-5 ದಿನ ಒಟ್ಟೆ ಹಾಕೋದಿಲ್ಲ, ಒಂದು 6 ಗಂಟೆ ಅಂತ ಅದನ್ನೇ ಹೇಳ್ತಾ ಇದ್ದೆ ಅಷ್ಟೇ. ಮಾತಾಡತ್ತಿದ್ದಿಲ್ಲ, ಕೆಲಸ ಮಾಡ್ಕೊಂತಾನೆ ಮಾಡತ್ತೀನಿ. ಏನು ಮಾಡತ್ತೀಯ ಏನ ಕೆಲಸನ? ಲಘು ಬಾ. ಇಲ್ಲೇ ಜಗ್ಗಟ್ಟು ಅರಿಬದಾಗ ಇಟ್ಕೊಳ್ಳೋ ಎಲ್ಲ ಅವನ್ನೆಲ್ಲ ಯಾವಾಗ ಹೊಂದಿಸ್ಕೊಳ್ಬೇಕು ಏನ್ತಾನ ಮಾತು ಹಚ್ಕೊಂಡು ನಿಂತು ಬಿಡೋದು ಒಟ್ಟತ್ತಾಗ. ಅಯ್ಯೋ ಗಿರ್ಜಿ, ನಡಿ ಒಳ ನಡಿ ಬಂದೆ. ನನ್ನ ಮಗಳು ಏನು ಅರ್ಬಿ ತುಂಬಿಟ್ಕೊಂಡ್ಲ ಇಲ್ಲವ, ಯಾಕೆ ಹುಡ್ಕೊಂತ ಅಂದಿದ್ಲು.